Hello everyone. So in today's video, integral calculus module alle evaluation of double integral over a given region. ಪ್ರಿವಿಯಸ್ ಅಲ್ಲೆಲ್ಲ ಟ್ರಿಪಲ್ ಇಂಟೆಗ್ರೇಷನ್ನ ಸಾಲ್ವ್ ಮಾಡಿದಾಗ ಲಿಮಿಟ್ಸನ್ನು ಅವರೇ ಕೊಟ್ಟಿರೋರು ಇಲ್ಲಿ ಒಂದು ರೀಜನನ್ನು ಕೊಟ್ಟಿರ್ತಾರೆ. ಅಂದರೆ ಈಗ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಸರ್ಕಲನ್ನು ಕೊಟ್ಟಿದ್ದಾರೆ. ಆ ಸರ್ಕಲ್ ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ಡಯಾಗ್ರಾಮನ್ನು ಯೂಸ್ ಮಾಡಿಕೊಂಡು ಎಕ್ಸ್ ಆ್ಯಂಡ್ ವೈಗೆ ಲಿಮಿಟ್ಸನ್ನು ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ನಾವು ಇದನ್ನು ಸಾಲ್ವ್ ಮಾಡಬೇಕು. ಸೊ ಎವ್ಯಾಲ್ಯೂಯೇಷನ್ ಆಫ್ ಡಬಲ್ ಇಂಟೆಗ್ರಲ್ ಓವರ್ ಎ ಗಿವನ್ ರೀಜನ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಒನ್ evaluate double integration xy dx dy over the positive quadrant of the circle x square plus y square is equals to a square. ಸೊ ಸೊಲ್ಯೂಷನಲ್ಲಿ ನಾವು ಫಸ್ಟ್ ಮಾಡಬೇಕಿರುವಂಥದ್ದು ಏನು ಕೊಟ್ಟಿದ್ದಾರೋ ಈಕ್ವೇಷನ್ ಅದನ್ನು ನಾವು ಐ ಅಂತ ತಗೋಬೇಕು. ಸೊ ಸೊಲ್ಯೂಷನ್ ಐ ಈಸ್ ಈಕ್ವಲ್ಸ್ ಟು ಡಬಲ್ ಇಂಟಿಗ್ರೇಷನ್ ಎಕ್ಸ್ ವೈ ಡಿ ಎಕ್ಸ್ ಡಿ ವೈ ಫಸ್ಟ್ ಪಾರ್ಟ್. ನೆಕ್ಸ್ಟು ಇಲ್ಲಿ ಏನು ಕೊಟ್ಟಿರ್ತಾರೋ ಅವರು ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಅಂದರೆ ಸರ್ಕಲ್ ಅದನ್ನು ನಾವು ಡಯಾಗ್ರಾಮ್ ಹಾಕೋಬೇಕು. ಸೊ ಡಯಾಗ್ರಾಮ್ ಇಸ್ ನಥಿಂಗ್ ಬಟ್ okay, this is a diagram. So circle, okay, this is the x axis and this is the y axis minus x axis minus y axis. So idr meaning ಏನು x square plus y square is equals to a square. A is nothing but radius. So radius ಅಂತ ಅಂದರೆ ಇಲ್ಲಿ a and here also we have a. ಸೊ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಏನಿರುತ್ತೆ ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಎ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಆ್ಯಂಡ್ ವೈ ಅನ್ನುವಂಥದ್ದು 0 ಆಗಿರುತ್ತೆ. ಸೊ ಸಿಮಿಲರ್ಲಿ ಹಿಯರ್ ವೈ ಅನ್ನುವಂಥದ್ದು ಎ ಅಷ್ಟು ಕವರ್ ಮಾಡ್ತಿದೆ ಡಿಸ್ಟೆನ್ಸ್ ಆ್ಯಂಡ್ ಎಕ್ಸ್ ಅನ್ನುವಂಥದ್ದು ಏನಾಗಿರುತ್ತೆ 0 ಆಗಿರುತ್ತೆ. ಸೊ 0, a ಆ್ಯಂಡ್ a, 0. ಓಕೆ, ಸೊ ನಾವು ಈಗ ನಿಮಗೆ 2 ಪಾಯಿಂಟ್ಸ್ ಇದೆ. ಆ 2 ಪಾಯಿಂಟ್ಸಿಂದ ಏನೇನಿದೆ ಅಂತಂದರೆ 0, a ಆ್ಯಂಡ್ a, 0. ಸೊ ಇದು ಎಕ್ಸ್ ವ್ಯಾಲ್ಯೂಸಾ ಆ್ಯಂಡ್ ದಿಸ್ ಇಸ್ ವೈ ವ್ಯಾಲ್ಯೂಸ್. ಸೊ ನನಗೆ ಫಸ್ಟ್ ಬೇಕಿರುವಂಥದ್ದು ಗಿವನ್ ಇನ್ಫಾರ್ಮೇಷನ್ ಇಂದ ನನಗೆ ಎಕ್ಸ್ ಲಿಮಿಟ್ಸ್ ಗೊತ್ತಾಗ್ತಿದೆ. ಎಕ್ಸ್ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ ಅಂದರೆ 0 to a. ದೇರ್ಫೋರ್ ನಾನು ಇಲ್ಲಿ ಡೈರೆಕ್ಟಾಗಿ ಬರ್ಕೋಬೋದು ಎಕ್ಸ್ ಈಸ್ ವೇರೀಸ್ ಫ್ರಮ್ 0 to a. ಓಕೆ, ನೆಕ್ಸ್ಟು ನನಗೆ ವೈ ಲಿಮಿಟ್ಸ್ ಬೇಕು. ಆ ವೈ ಲಿಮಿಟ್ಸ್ ಬೇಕು ಅಂತಂದರೆ ಡಯಾಗ್ರಾಮಲ್ಲಿ ವೈ ಅಂತಂದರೆ ವರ್ಟಿಕಲ್ ಆ್ಯಕ್ಸಿಸ್ ಆಗಿರೋದ್ರಿಂದ ಈ ವರ್ಟಿಕಲ್ ಇಲ್ಲಿ ಏನು ಕೊಟ್ಟಿದ್ದಾರೆ ಪಾಸಿಟಿವ್ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಪಾಸಿಟಿವ್ ಕ್ವಾಡ್ರೆಂಟ್ ಅಂತ ಕೊಡ್ತಿರಲಿಲ್ಲ ಅಂತಂದರೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಒಂದು ಆರೋ ಮಾರ್ಕ್ ಅಥವಾ ಲೈನ್ ಅಂತ ಏನು ಹಾಕೋತೀವಿ ವರ್ಟಿಕಲ್ ಲೈನ್, ಯಾಕಂತಂದರೆ ವೈ ಲಿಮಿಟ್ಸ್ ಬೇಕಿರೋದ್ರಿಂದ ವರ್ಟಿಕಲ್. ಇನ್ ಕೇಸ್ ನನಗೆ ಎಕ್ಸ್ ಆ್ಯಕ್ಸಿಸ್ ಇದನ್ನು ನಾವು ಉಲ್ಟಾನು ಕೂಡ ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ವೈ ಅನ್ನು ಬರ್ಕೋಬೋದು. ಲಿಮಿಟ್ಸ್ ವೈ ಅನ್ನೋಂಥ ಲಿಮಿಟ್ಸು 0 to a. ಇಲ್ಲಿ ಇನ್ ಕೇಸ್ ನಾನು ವೈ ಅಂತ ಬರ್ಕೋತೀನಿ ಅಂತಂದರೆ ನೆಕ್ಸ್ಟು ಎಕ್ಸ್ ಲಿಮಿಟ್ಸ್ ನಾನು ಡಯಾಗ್ರಾಮ್ ಪ್ರಕಾರ ಫೈಂಡ್ ಔಟ್ ಮಾಡ್ಕೋತೀನಿ ಅಂದರೆ ಆವಾಗ ಹಾರಿಜೆಂಟಲ್ ಲೈನ್. ಈಗ ನಾನು ಪರ್ಟಿಕ್ಯುಲರ್ ಆಗಿ ಆಲ್ರೆಡಿ ಎಕ್ಸನ್ನು ಬರ್ಕೊಂಡಿದ್ದೀನಿ. ಎಕ್ಸ್ ವೇರೀಸ್ ಫ್ರಮ್ 0 to a ಆ್ಯಂಡ್ ನನಗೀಗ ವೈ ಬೇಕಿರೋದ್ರಿಂದ ವರ್ಟಿಕಲ್ ಲೈನನ್ನು ಹಾಕೋತೀನಿ, ವರ್ಟಿಕಲ್ ಲೈನ್. ಸೊ ಈಗ ಆ ವರ್ಟಿಕಲ್ ಲೈನ್ ಇಲ್ಲಿಂದನೇ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅವ್ರು ಹೇಳಿದ್ದಾರೆ ಪಾಸಿಟಿವ್ ಕ್ವಾಡ್ರೆಂಟ್ ಅಂತ. ಸೊ ಪಾಸಿಟಿವ್ ಕ್ವಾಡ್ರೆಂಟ್ ಅಂದರೆ ಇದೇ ಪಾಸಿಟಿವ್ ಎಕ್ಸು ಮತ್ತು ವೈ ಅನ್ನೋದು ಪಾಸಿಟಿವ್ ಇರೋ ರೀಜನ್ ಯಾವುದು, ಇದೇ ರೀಜನ್. ದೇರ್ಫೋರ್ ಇಲ್ಲಿ ಈ ಆರೋ ಮಾರ್ಕನ್ನು ಹಾಕೊಂಡ ನಂತರ ಈ ಆರೋ ಮಾರ್ಕು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ, ರೈಟ್. ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಸ್ಟಾರ್ಟ್ ಆಗ್ತಿದೆ. ಎಕ್ಸ್ ಆ್ಯಕ್ಸಿಸ್ ಮೇಲೆ ವೈ ವ್ಯಾಲ್ಯೂ ಏನಾಗಿರುತ್ತೆ, ಎಕ್ಸ್ ಆ್ಯಕ್ಸಿಸ್ ಮೇಲೆ ವೈ ವ್ಯಾಲ್ಯೂ 0 ಆಗಿರುತ್ತೆ, ರೈಟ್. y is equals to 0. ಸೊ y is equals to 0 ಅಂತಂದರೆ ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಈ ಪಾಯಿಂಟಿಂದ ಸ್ಟಾರ್ಟ್ ಆಗ್ತಿದೆ, ಈ ಪಾಯಿಂಟಲ್ಲಿ y ವ್ಯಾಲ್ಯೂ ಏನಾಗಿದೆ 0 ಆಗಿದೆ. ದಟ್ ಈಸ್ ನಥಿಂಗ್ ಬಟ್ ಲೋಯರ್ ಲಿಮಿಟ್. ಓಕೆ, ಈ ಲೈನ್ ವರ್ಟಿಕಲ್ ಲೈನು ಈ ಲೈನಿಗೆ ಹೋಗಿ ಟಚ್ ಆಗ್ತಿದೆ. ಬಟ್ ಈ ಲೈನಿಗೆ ಏನು ಇಕ್ವೇಷನ್ ಕೊಟ್ಟಿದ್ದಾರೆ ಅವರು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ನನಗೆ ಬೇಕಿರೋದು ವೈ ವ್ಯಾಲ್ಯೂ ಆಗಿರೋದ್ರಿಂದ ವೈಗೆ ಸಾಲ್ವ್ ಮಾಡ್ಕೊಳ್ಳೋಣ. ವೈ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ವೈ ಸ್ಕ್ವೇರ್ ಇರೋದ್ರಿಂದ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ದಿಸ್ ಈಸ್ ದ ವ್ಯಾಲ್ಯೂ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ಸ್ಟಾರ್ಟ್ ಆದಾಗ ವೈ ವ್ಯಾಲ್ಯೂ 0 ಇದೆ, ದೇರ್ಫೋರ್ ಲೋಯರ್ ಲಿಮಿಟ್. ಇಲ್ಲೋಗಿ ಎಂಡ್ ಆಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ರೀಜನ್ ಮೇಲೆ ಅಥವಾ ಒಂದು ಕರ್ ಮೇಲೆ ಏನಿದೆ ವೈ ವ್ಯಾಲ್ಯೂ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ದಟ್ ಈಸ್ ನಥಿಂಗ್ ಬಟ್ ಅಪ್ಪರ್ ಲಿಮಿಟ್. ಓಕೆ, ಸೊ ಅಗೇನ್ ಇನ್ನೊಂದ್ಸತಿ ಹೇಳೋದಾದರೆ ಫಸ್ಟು ಎವ್ಯಾಲ್ಯೂಷನ್ ಆಫ್ ಡಬಲ್ ಇಂಟೆಗ್ರಲ್ ಓವರ್ ದ ಗಿವನ್ ರೀಜನ್. ಒಂದು ರೀಜನನ್ನು ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ ಆ್ಯಂಡ್ ವೈ ಅನ್ನ ಲಿಮಿಟ್ಸನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಜಸ್ಟ್ ಇಂಟಿಗ್ರೇಷನ್, ಡಬಲ್ ಇಂಟಿಗ್ರೇಷನ್ ಸಿಂಬಲ್ ಕೊಟ್ಟಿದ್ದಾರೆ. ಎಕ್ಸಿಗೆ ವ್ಯಾಲ್ಯೂ ಬೇಕು, ವೈಗೆ ವ್ಯಾಲ್ಯೂಸ್ ಬೇಕು, ದೆನ್ ಓನ್ಲಿ ವಿ ಕ್ಯಾನ್ ಕ್ಯಾರಿ ಔಟ್ ದ ಇಂಟಿಗ್ರೇಷನ್, ರೈಟ್. ಸೊ ಈಗ ಎಕ್ಸಿಗೆ ವ್ಯಾಲ್ಯೂಸ್ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಸರ್ಕಲ್ ಈಕ್ವೇಷನ್ ಪ್ರಕಾರ ಡಯಾಗ್ರಾಮನ್ನು ಹಾಕೋತೀನಿ. ಆ ಡಯಾಗ್ರಾಮನ್ನು ಹಾಕೊಂಡಾದ್ಮೇಲೆ ಇಲ್ಲಿ ಬರುವಂತಹ ಪಾಯಿಂಟು a, 0. ರೇಡಿಯಸ್ a ಕೊಟ್ಟಿರೋದ್ರಿಂದ a, 0 ಆಗುತ್ತೆ. ಇಲ್ಲಿ ವರ್ಟಿಕಲಲ್ಲಿ 0, a. ವರ್ಟಿಕಲ್ ಆಗಿ ಕೂಡ ನಮಗೆ ರೇಡಿಯಸ್ a ಆಗಿರೋದ್ರಿಂದ ವೈಯಲ್ಲಿ a ಅಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ, ಎಕ್ಸ್ 0 ಆಗಿರುತ್ತೆ ವೈ ಆ್ಯಕ್ಸಿಸಲ್ಲಿ. ಓಕೆ, ಸೊ ಈಗ ನೆಕ್ಸ್ಟು ಅವ್ರು ಕೊಟ್ಟಿರೋ ಪಾಯಿಂಟ್ಸಲ್ಲಿ ಈ ಕ್ರಿಯೇಟ್ ಆಗಿರುವಂತಹ ಪಾಯಿಂಟ್ಸಿಂದ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಗ್ತಿದೆ. ಇಲ್ಲಿ ಬರುವಂಥದ್ದು ದಿಸ್ ಇಸ್ ಎಕ್ಸ್, ವೈ ಇದೇ ಥರ ಇರುತ್ತಲ್ವಾ. ಸೊ ಎಕ್ಸ್, ವೈ ಅಂತಂದರೆ ಇಲ್ಲಿರೋ ಎಲಿಮೆಂಟ್ಸ್ ಯಾವುದಕ್ಕೆ ಬಿಲಾಂಗ್ ಆಗುತ್ತೆ, ಎಕ್ಸಿಗೆ ಬಿಲಾಂಗ್ ಆಗುತ್ತೆ. ದೇರ್ಫೋರ್ 0 to a ವೇರಿ ಆಗ್ತಾ ಇದೆ ಎಕ್ಸ್ ಅನ್ನುವಂಥದ್ದು. ಎಕ್ಸಿಗೆ ಕ್ಲಿಯರ್ ಆಯಿತು. ಈಗ ನನಗೆ ಬೇಕಿರೋದು ನೆಕ್ಸ್ಟ್ ವೈ ವ್ಯಾಲ್ಯೂ. ಸೊ ವೈ ವ್ಯಾಲ್ಯೂ ಬೇಕು ಅಂತ ಅಂದರೆ ನನಗೆ ಡಯಾಗ್ರಾಮ್ ಇಲ್ಲಿ ನೋಡಬೇಕು. ಡಯಾಗ್ರಾಮಲ್ಲಿ ವೈ ಆ್ಯಕ್ಸಿಸ್ ವೈನ ಲಿಮಿಟ್ಸ್ ಬೇಕು ಅಂತಂದರೆ ವರ್ಟಿಕಲ್ ಲೈನ್ ಹಾಕೋಬೇಕು. ಇಲ್ಲ ನನಗೆ ಎಕ್ಸ್ ಆ್ಯಕ್ಸಿಸ್ದು ಎಕ್ಸ್ ಲಿಮಿಟ್ಸ್ ಬೇಕು ಅಂತಂದರೆ ಹಾರಿಜೆಂಟಲ್ ಲೈನ್. ಯಾಕಂದರೆ ಎಕ್ಸ್ ಅಂತಂದರೆ
ಹಾರಿಜೆಂಟಲ್ ಆಕ್ಸಿಸ್, ವೈ ಅಂತಂದರೆ ವರ್ಟಿಕಲ್ ಆಕ್ಸಿಸ್. ದೇರ್ಫೋರ್ ವೈ ಲಿಮಿಟ್ಸ್ ಬೇಕಿರೋದ್ರಿಂದ ವರ್ಟಿಕಲ್ ಲೈನನ್ನು ಹಾಕೊಂಡಿದ್ದೀನಿ. ಆ ವರ್ಟಿಕಲ್ ಲೈನಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸ್ಟಾರ್ಟ್ ಆಗಬೇಕಾದ್ರೆ ಆ ಲೈನ್ ಎಲ್ಲಿದೆ, ಎಕ್ಸ್ ಆಕ್ಸಿಸ್ ಮೇಲಿದೆ. ಆ ಎಕ್ಸ್ ಆಕ್ಸಿಸ್ ಮೇಲೆ ವೈ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ದೇರ್ಫೋರ್ ಲೋಯರ್ ಲಿಮಿಟ್ ಇಸ್ 0. ನೆಕ್ಸ್ಟ್ ಇದೇ ಲೈನು ಇಲ್ಲೋಗಿ ಟಚ್ ಆಗ್ತಿದೆ. ನೆಕ್ಸ್ಟು ಈ ಒಂದು ಸರ್ಕಲ್ ಮೇಲೆ ಇಕ್ವೇಷನ್ ಏನಿರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಆಗಿರುತ್ತೆ. ಸೊ ವೈಗೆ ನಾವು ವೈ ವ್ಯಾಲ್ಯೂ ಬೇಕಿರೋದ್ರಿಂದ ವೈಗೆ ಸಾಲ್ವ್ ಮಾಡ್ಕೊಳ್ಳೋಣ. ದಟ್ ಮೀನ್ಸ್ LHS ಅಲ್ಲಿ ವೈ ಮಾತ್ರ ಇಟ್ಕೊಂಡ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ವೈ ಮಾತ್ರ ಬೇಕಿರೋದ್ರಿಂದ ಆ ಸ್ಕ್ವೇರನ್ನು ರೂಟಾಗಿ ಕನ್ವರ್ಟ್ ಮಾಡ್ತೀರಾ, ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್. ಓಕೆ, ಲೋಯರ್ ಲಿಮಿಟ್ ಇಲ್ಲಿ ಸ್ಟಾರ್ಟ್ ಆದಾಗ ಆ್ಯಂಡ್ ಎಂಡ್ ಆಗೋವಾಗ ಅಪ್ಪರ್ ಲಿಮಿಟ್. ಸೊ ಎರಡೂ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಫಸ್ಟು ನಮಗೆ ಸಿಕ್ಕಿರೋದು ಎಕ್ಸ್ ವ್ಯಾಲ್ಯೂಸ್, ಇಲ್ಲಿ ನಮಗೆ ಸಿಕ್ಕಿರೋದು ವೈ ಲಿಮಿಟ್ಸ್ ಆ್ಯಂಡ್ ದ ಫಂಕ್ಷನ್ ಇಸ್ ಎಕ್ಸ್ ವೈ. ಔಟರ್ ಲಿಮಿಟ್ ಎಕ್ಸ್ ಆಗಿರೋದ್ರಿಂದ ಇಲ್ಲಿ ನಮಗೆ ಡಿ ಎಕ್ಸ್ ಬರುತ್ತೆ. ಇದು ವೈ ಆಗಿರೋದ್ರಿಂದ ಫಸ್ಟು ಡಿ ವೈ ಆಗಿರುತ್ತೆ. ಓಕೆ, ಇದು ವೈ ಲಿಮಿಟ್ಸ್. ಫಸ್ಟ್ ನಾವು ಇಂಟಿಗ್ರೇಷನ್ ಮಾಡಬೇಕಿರೋದು ಇದು. ನೆಕ್ಸ್ಟ್ ಲಾಸ್ಟಲ್ಲಿ ಎಕ್ಸ್. ಓಕೆ, ದೇರ್ಫೋರ್ ವಿಚ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 to a. ಆ್ಯಂಡ್ ಈಗ ನಾವು ಎಕ್ಸ್ ಆ್ಯಂಡ್ ವೈಗೆ ಇಂಟಿಗ್ರೇಷನ್ ಮಾಡಬೇಕು. ಎಕ್ಸ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಅಂತಂದರೆ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ. ವೈಗೆ ಇಂಟಿಗ್ರೇಷನ್ ವೈ ಸ್ಕ್ವೇರ್ ಬೈ 2 ಆ್ಯಂಡ್ ದ ಲಿಮಿಟ್ಸ್ ಆರ್ 0 to ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಉಳಿಯೋದಿಲ್ಲಿ ಡಿ ಎಕ್ಸ್. ಓಕೆ, ವಿಚ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 to a ಎಕ್ಸ್ ಬೈ 2 ಹಾಗೆ ಇರುತ್ತೆ. ವೈ ಪ್ಲೇಸಲ್ಲಿ ನಾವು ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟನ್ನು ಹಾಕಬೇಕು. ಅಪ್ಪರ್ ಲಿಮಿಟ್ ಹಾಕಿದ್ರೆ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ. ಓಕೆ, ಲೋಯರ್ ಲಿಮಿಟನ್ನು ಹಾಕಿದಾಗ ಇಲ್ಲಿ ಕಂಪ್ಲೀಟಾಗಿ 0 ಆಗುತ್ತೆ. ದೇರ್ಫೋರ್ ಅದು 0 ಆಗುತ್ತೆ. ದೇರ್ಫೋರ್ ಇಂಟು ಡಿ ಎಕ್ಸ್ ಸ್ಕ್ವೇರು ರೂಟ್ ಗೆಟ್ ಕ್ಯಾನ್ಸಲ್. ದೇರ್ಫೋರ್ ರಿಮೈನಿಂಗ್ ಏನೀಗ ನಮಗೆ ಇಂಟಿಗ್ರೇಷನ್ ಫ್ರಮ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 to a ಎಕ್ಸ್ ಬೈ ಎ ಆ್ಯಂಡ್ ಉಳಿಯೋದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 1/2ನ ಆಚೆ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 to a. ಈಗ x into a square, x into a square is x a square minus x into x square is x cube into dx. ಇದನ್ನು ನಾವು ಇಂಟಿಗ್ರೇಷನ್ ಮಾಡಬೇಕೀಗ. 1/2 ದಿಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ ಎ ಸ್ಕ್ವೇರ್ ಹಾಗೆ ಇರುತ್ತೆ. ಎಕ್ಸಿಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಕ್ಯೂಬಿಗೆ ಇಂಟಿಗ್ರೇಷನ್ ಹೀಗೆ ಎಕ್ಸ್ ಪವರ್ 4/4 ಇಸ್ ದ ಇಂಟಿಗ್ರೇಷನ್ ಆ್ಯಂಡ್ ದ ಲಿಮಿಟ್ಸ್ 0 to a. ನೆಕ್ಸ್ಟ್ 1/2ನ ಆಚೆ ಇಟ್ಕೋತೀವಿ. ಎಕ್ಸ್ ಪ್ಲೇಸಲ್ಲಿ ಏನ ಹಾಕ್ತೀವಿ, ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಈಸ್ ಎ ಪವರ್ 4/2 ಮೈನಸ್ ಅಗೇನ್ ಎಕ್ಸ್ ಜಾಗದಲ್ಲಿ ಏನ ಹಾಕಿದ್ರೆ ಎ ಪವರ್ 4/4 ವಿಚ್ ಇಸ್ ಈಕ್ವಲ್ಸ್ ಟು ಈಗೇನು ಬರುತ್ತೆ, 2 and 4ಗೆ LCM, 4 is the LCM. ನೆಕ್ಸ್ಟ್ ಇಲ್ಲಿ 2 1s are 2 2s are, ಸೊ ಏನಾಗುತ್ತೆ ಇಲ್ಲಿ ಎ ಪವರ್ 4 ಆಗುತ್ತೆ. ದೇರ್ಫೋರ್ ಆನ್ಸರ್ ಈಸ್ ಎ ಪವರ್ 4/8. ದಿಸ್ ಇಸ್ ದ ಆನ್ಸರ್. ಇಷ್ಟೇ ಈಸಿ ಆಗಿದೆ. ನಿಮಗೆ ಲಿಮಿಟ್ಸನ್ನು ಬರ್ಕೊಳ್ಳೋದು ಗೊತ್ತಾದರೆ ನೆಕ್ಸ್ಟು ಸೇಮ್ ಇಂಟಿಗ್ರೇಷನ್ ಹೇಗೆ ಸಾಲ್ವ್ ಮಾಡ್ತೀವೋ ಅದನ್ನು ರೀತಿ ಮಾಡ್ಕೊಂಡು ಹೋಗ್ಬೋದು. ಸೊ ಲಿಮಿಟ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸಿಗೆ ಫಸ್ಟ್ ಕಂಡು ಹಿಡ್ಕೊತೀರಾ ಅಥವಾ ವೈ ಕಂಡು ಹಿಡ್ಕೊತೀರಾ ಅನ್ನೋದ್ರ ಮೇಲೆ ಇಲ್ಲಿ ವರ್ಟಿಕಲ್ ಹಾಕೋಬೇಕಾ ಹಾರಿಜೆಂಟಲಾಗಿ ಹಾಕೋಬೇಕಂತ ಗೊತ್ತಾಗುತ್ತೆ. ಸೊ ಫಸ್ಟು ಎಕ್ಸಿನ ಲಿಮಿಟ್ಸು ಹಾಗೆ ಬೈ ಡಯಾಗ್ರಾಮನ್ನು ಬರ್ಕೋತಿದ್ದೀನಿ ಅಂತ ಅಂದರೆ ನೆಕ್ಸ್ಟ್ ವೈ ಬೇಕು ಅಂತಂದರೆ ವರ್ಟಿಕಲ್ ಲೈನ್. ಇಲ್ಲ ನಾನು ಫಸ್ಟು ವೈ ಲಿಮಿಟ್ಸನ್ನು ಬರ್ಕೋತೀನಿ ಅಂತ ಅಂದರೆ ಡಯಾಗ್ರಾಮ್ ಪ್ರಕಾರ ಎಕ್ಸ್ ಬರ್ಕೋತೀನಿ ಅಂದಾಗ ಹಾರಿಜೆಂಟಲ್ ಲೈನನ್ನು ಹಾಕ್ಕೊಂಡು ಎಲ್ಲಿಂದ ಎಲ್ಲಿಗೆ ಟಚ್ ಆಗ್ತಿದೆ ಅನ್ನುವಂಥದ್ದು ನೀವು ಇಲ್ಲಿ ಲಿಮಿಟ್ಸನ್ನು ಬರ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ ದಿಸ್ ಈಸ್ ಫಸ್ಟ್ ಪ್ರಾಬ್ಲಮ್.